ಪೈಲ್ವಾನ್ ಅಂತ ಸೀರಿಯಲ್ ಇದೆಯಾ? ಅಲ್ಲಮ್ಮ ಹೀರೋಸ್ ಅಂತ ಹೇಳ್ತಿರಲ್ಲ, ಏನಕ್ಕೆ? ಇವ್ರ 3 ಜನರಿಗೂ ಗೊತ್ತಿಲ್ಲ ಯಾವ ಗೇಮ್ ಆಡಿಸ್ತಾ ಇದೀನಿ ಅಂತ. ಓ ಮನ್ಸಲ್ಲಿ ಇರೋದು ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಓ ಆನ್ಸರ್ನ ನೀವು ಕಮೆಂಟ್ ಮಾಡ್ಬೇಕು. ಸ್ಟಾರ್ಟ್ ಆಯ್ತು, ಗೋ. ನನ್ನ ಪಾಲಿನ ಹೀರೋಸ್ಗಳು ನೀವು. ಹೌದಾ? ಅಂದ್ರೆ ಈ ಕಡೆ ಸರಿ ಆಯ್ತಾ? ಈಗ ಈಗ ಈ ಕಡೆ ನೋಡಿ, ಇದು ಕರೆಕ್ಟ್ ಆಗಿದೆ ಬಿಡು. ಅಯ್ಯೋ ದೇವ್ರೆ. ಓಕೆ, ಫಸ್ಟ್ ವೆಲ್ಕಮ್ಮೇ ಮಾಡ್ಬೋಣ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಅದೇನ್ ಹೇಳಿದ್ರಿ? ಜೋರಾಗಿ ಹೇಳ್ಬೇಕು ಎಲ್ಲರೂ, ಇನ್ನೊಂದ್ಸಲ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ಗೇಮು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ವೀಡಿಯೋಸ್ಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾರ್ಯಾರು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಇವಾಗ ಗೇಮ್ ಶುರು ಹಚ್ಕೊಳ್ಳೋದೆ. ಓಕೆ, ಇವಾಗ ನೋಡಿ ಇವ್ರು 3 ಜನರು ರೆಡಿ ಇದ್ದಾರೆ. ಇಲ್ಲಿ ಮೊಬೈಲ್ ಇಟ್ಟಿದ್ದೀನಿ, ಓಕೆನಾ? ನಿಮಗೆ ಇಲ್ಲವೇ ಬರುತ್ತೆ, ಓಕೆನಾ? ನೀವು ಸಹ ರೆಡಿಯಾಗಿ. ಇದುವೇ ಈ ಚಾಲೆಂಜ್ ಬರೀ ಇವ್ರು 3 ಜನರಿಗೆ ಅಷ್ಟೇ ಅಲ್ಲ, ನಿಮಗೂ ಅಷ್ಟೇ ಹೇಳ್ತಾ ಇರೋದು. ಚಾಲೆಂಜ್ ಏನು ಅಂತಂದರೆ ಫಸ್ಟು ಟೈಮು, ಓಕೆನಾ? ಫಸ್ಟು ಟೈಮು ನಾನು ಗೇಮ್ನ ಇವ್ರಗಳ ಜೊತೆ ಡಿಸ್ಕಸ್ ಮಾಡೋದೆ, ನಾನು ಒಬ್ಬನೇ ಥಿಂಕ್ ಮಾಡ್ಕೊಂಡು ಕರ್ಕೊಬಂದು ಕೂರಿಸಿರೋದು. ಇವ್ರು 3 ಜನರಿಗೂ ಗೊತ್ತಿಲ್ಲ ಯಾವ ಗೇಮ್ ಆಡಿಸ್ತಾ ಇದ್ದೀನಿ ಅಂತ. ಯಾರಿಗಾರು ಗೊತ್ತಾ? ಇಲ್ಲ ಅಲ್ಲ? ಓಕೆನಾ? ಹೇಳ್ತೀನಿ. ಗೇಮು ಸಿಂಪಲ್ಲು. ಈಗ ಇಲ್ಲಿ ಹತ್ರ ಅಂದ್ರೆ ಒಂದು 20-25 ಫೋಟೋಸ್ಗಳಿದ್ದಾವೆ, ಓಕೆನಾ? ಫೋಟೋಸ್ಗಳು ಬರುತ್ತೆ. ಒಂದು 3-4 ಫೋಟೋ ಅಥವಾ 2 ಫೋಟೋಸ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 2 ಫೋಟೋ ಅಥವಾ 3-4 ಫೋಟೋಸ್ಗಳು ಬರುತ್ತೆ. ಆ ಫೋಟೋನ ಕರೆಕ್ಟಾಗಿ ಸಿಂಕ್ ಮಾಡ್ಕೊಂಡ್ರೆ ಒಂದು ಸೀರಿಯಲ್ ಹೆಸರು ಇರುತ್ತೆ, ಓಕೆನಾ? ಯಾಕೆಂದ್ರೆ ಅದಕ್ಕೆ ಮೇನಾಗಿ ಹೆಣ್ಮಕ್ಳನ್ನೇ ಕೂರಿಸಿರೋದು. ನಮ್ಮನೇಲಿ ಮಿಸ್ ಮಾಡಿದೆ 6 ಗಂಟೆಗೆ ಶುರು ಆದರೆ ರಾತ್ರಿ 10 ಗಂಟೆ ತನಕ ಸೀರಿಯಲ್ ನೋಡ್ತಾನೆ ಇರ್ತಾರೆ. ಅದರಲ್ಲೂ ಸೀರಿಯಲ್ಗಳಿರೋದು ಯಾವುದ್ಯಾವುದೋ ಒಟ್ಲಲ್ಲಿ ಹಳೆ ಸೀರಿಯಲ್ ಆಗಿರೋದು, ಹೊಸ ಸೀರಿಯಲ್ ಆಗಿರ್ಬೋದು, ಒಟ್ಲಲ್ಲಿ ಕನ್ನಡ ಸೀರಿಯಲ್ ಹೆಸರುಗಳು ಇರುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ, ಗೆದ್ದವ್ರಿಗೆ ಏನಿಲ್ಲ. ಒಟ್ಲಲ್ಲಿ ಏನಂತಂದ್ರೆ ಒಂದು ಹಿಂಗ್ ಅಂದ ತಕ್ಷಣನೇ ಇಲ್ಲಿ ನೋಡಿ, ಹಿಂಗ್ ಅಂದ ಸ್ವೈಪ್, ಒಟ್ಲಲ್ಲಿ ಹೇಳ್ತಾ ಇದೀನಿ ಬೇಬಿ, ಇದು ನಿನ್ ಕೆಲಸ ಆಗಿರುತ್ತೆ. ಸ್ವೈಪ್ ಮಾಡ್ಬೇಕಷ್ಟೆ, ಹಿಂಗ್ ಅನ್ಬೇಕು, ಓಕೆನಾ? ಆ ಆನ್ಸರ್ ಹೇಳಿ, ನೀವೇನಾದ್ರು ಆನ್ಸರ್ ಹೇಳಿದ್ರೆ, ನೀವು 3 ಜನ ಯೋಚನೆ ಮಾಡ್ಕೊಂಡು ಆನ್ಸರ್ ಏನು ಹೇಳ್ತೀರಲ್ಲ, ಆನ್ಸರ್ ಕರೆಕ್ಟ್ ಇದ್ರೆ ಅಷ್ಟೇ ನಾನು ಹೇಳ್ತೀನಿ ಕರೆಕ್ಟ್ ಇದೆ ಅಂತ. ಏನಾದರೂ ತಪ್ಪಿದ್ರೆ ಅಥವಾ ಇವ್ರುಗಳು ಹೇಳಿಲ್ಲ ಅಂದರೆ ನಾನಂತೂ ಆನ್ಸರ್ ಹೇಳಲ್ಲ. ಅದಕ್ಕೆ ನೀವುಗಳು ಕಮೆಂಟ್ ಮಾಡಬೇಕು, ಆ ಆನ್ಸರ್ನ ನೀವು ಕಮೆಂಟ್ ಮಾಡಬೇಕು. ಹೌದು, ಸ್ವೈಪ್ ಮಾಡ್ಬೇಕಾದ್ರೆ ಬೇಬಿ ನಿಧಾನಕ್ಕೆ ಹಿಂಗನ್ನೋ ಆಯ್ತಾ, ಜೋರಾಗಿ ಇದು ಮಾಡಬೇಡ. ಒಟ್ಟಲ್ಲಿ ಕರೆಕ್ಟಾಗಿ 2 ನಿಮಿಷ ಬೇಡ, ಹಿಂಗೆ 1 ನಿಮಿಷ ಟೈಮ್ ಇರುತ್ತೆ ಇಲ್ಲಿ. ಬರೀ 1 ನಿಮಿಷ ಅಷ್ಟೇ ಟೈಮ್ ಇರುತ್ತೆ, ಆಯ್ತಾ? 1 ನಿಮಿಷ ಟೈಮ್ ಇರುತ್ತೆ ಅಷ್ಟೇ, ಕೇಳಿಸ್ಕೊಳ್ಳಿ, ಓಕೆನಾ? ಯುವರ್ ಬೇಬಿ ಟರ್ನ್ ಮಾಡಿ. ಯುವರ್ ಟೈಮ್ ಸ್ಟಾರ್ಟ್ ಆಯ್ತು, ಗೋ. ಬೇಗ ಥಿಂಕ್ ಮಾಡಿ. ಓಕೆ, ತಳಿ ನೋಡೋಣ ಕರೆಕ್ಟ್ ಅಂತ. ಹೌದು, ಕರೆಕ್ಟಾಗಿ ಹೇಳಿದ್ರು. ಮೊದಲನೇದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ, ಪುಟ್ಟ ಗೌರಿಯ ಮದುವೆ. ಈಗ 2ನೇದಕ್ಕೆ ಗೋ, ಸ್ಟಾರ್ಟ್. ಓ ಪರವಾಗಿಲ್ವೇ, ಇದೇನಿದು 5 ಸೆಕೆಂಡಲ್ಲಿ ಹೇಳ್ತವ್ರೆ. ಓ ಸೂಪರ್, ಹಿಟ್ಲರ್ ಕಲ್ಯಾಣ. ಓಕೆ, ನೆಕ್ಸ್ಟ್ 3ನೇದು ಗೋ. ಕಮಾನ್ ಡಿಸ್ಕಸ್ ಮಾಡಿ. ನಿಮ್ಮ ಮುಂದೆನೂ ಬರ್ತಾ ಇದೆ, ನೀಟಾಗಿ ಫೋಟೋಸ್ಗಳು ಹಾಕಿದ್ದೀನಿ. ನೀಟಾಗಿ ನೀವು ಸಹ ಡಿಸ್ಕಸ್ ಮಾಡಿ ಅಥವಾ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಆ್ಯಕ್ಚುಲಿ ಇವ್ರುಗಳ ಆನ್ಸರ್ ಹೇಳಿಲ್ಲ ಅಂದರೆ ನಾನು ಹೇಳ್ತೀನಿ, ಬಟ್ ಅದು ನಾನು ಮ್ಯೂಟ್ ಮಾಡ್ತೀನಿ ಬೇಕಂದ್ರೆ. ಬಟ್ ಅದು ಬೇಡ ನಾನು ಹೇಳಕ್ಕೆ ಹೋಗಲ್ಲ, ಆಮೇಲೆ ಇವ್ರು ಮತ್ತೆ ರಿಪೀಟ್ ಮಾಡ್ತಾರೆ, ಅದನ್ನು ಮ್ಯೂಟ್ ಮಾಡ್ಬೇಕಾಗುತ್ತೆ ನಾನು. ಅದೆಲ್ಲ ಕೇಳಂಗೆ ಇಲ್ಲ ನೀವುಗಳು.
5 4 3 2 1 ಓಕೆ ಮತ್ತೆ ಸ್ವೈಪ್ ಗೋ ನೆಕ್ಸ್ಟ್ ಗೋ. ಪೈಲ್ವಾನ್ ಅಂತ ಸೀರಿಯಲ್ ಇದೆಯಾ? ಅದು ಸೀರಿಯಲ್ ಇಲ್ಲ. ಕಮಾನ್ ಕಮಾನ್ ಬೇಗ ಕಮಾನ್ ಆನ್ಸರ್ ಮಾಡಿ. ಏನೇ ಬೈಶಿಪ್ಸ್ ಏನಿದೆ ಡೈಲಿ ಏನದ ಹೇಳ. ಚಿನ್ನಿ ಒಂದು ಪಟ್ ಅಂತ ಒಂದು ಹೇಳ್ಬಿಟ್ಲು. ಅದು ರಿಲೇಟೆಡ್ ಆಯ್ತು ಸೀರಿಯಲ್. ಸೀರಿಯಲ್ ಹೆಸರೇ ಇದೆ ಅದರಲ್ಲಿ. ಸೀರಿಯಲ್ ಹೆಸರೇ ಇರೋದು ಅದರಲ್ಲಿ. ಒಟ್ಲಲ್ಲ ಅದನ್ನ ಅದು ಪಿಕ್ಚರ್ ಸೀರಿಯಲ್ ಅಲ್ಲ. ಯಾರು ಹೇಳು? ಯಾರು ಹೇಳು? ಆ ಕೈಗೂ ಶನಿವಾರ ಸಂತೆಗೋ ಬರೀ ಇದೇ ಆಗೋಯ್ತು ಹೇಳ್ದು. ಇವಾಗ ಅಲ್ಲಿ ಮಕ ತೋರ್ಸ ಬರೀ ಇದೇ ಆಗೋಯ್ತು ಹೇಳು. ಓಕೆ 5 4 3 2 1 ಸ್ವೈಪ್. ಎರಡು ಆನ್ಸರ್ ಹೇಳಿಲ್ಲ. ಸ್ವೈಪ್ ಮಾಡು. ಸ್ವೈಪ್ ಅದೆಲ್ಲ ನೋಡಿದ್ಯಮ್ಮ ನೀನು. ಗೋ. ಗುಡ್ ಗುಡ್. ಕಿನ್ನರಿ ಕಿನ್ನರಿ ರೈಟ್ ಆನ್ಸರ್. ಮತ್ತೆ ಸ್ವೈಪ್ ಗೋ ಸ್ಟಾರ್ಟ್. ಸೂಪರ್ ಸೂಪರ್. ಏನ್ ಬೇಬಿ ನೀನು ಬೆಂಕಿ ಕಣೆ. ಓಕೆ ಸೀತಾರಾಮ. ಓಕೆ ಸ್ವೈಪ್ ನೆಕ್ಸ್ಟ್. ಓ ಸೂಪರ್ ಕರೆಕ್ಟ್. ರೈಟ್ ಆನ್ಸರ್ ರೈಟ್ ಆನ್ಸರ್. ಏನು ನನ್ನ ಬೇಬಿ ಇಷ್ಟೊಂದು ಹೇಳ್ತಾಳೆ, ನಾನು ಅಮ್ಮ ಹೇಳ್ತಾರೆ ಅಂದ್ಕೊಂಡ್ರೆ. ಓಕೆ ಸ್ವೈಪ್ ಮಾಡು. ನೆಕ್ಸ್ಟ್ ಕ್ವಶನ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಗೋ. ಏನದು? ಅಲ್ಲ ಓ ಕರೆಕ್ಟ್ ಕರೆಕ್ಟ್ ರೈಟ್ ಆನ್ಸರ್. ನೆಕ್ಸ್ಟ್ ಸ್ವೈಪ್ ಗೋ. ಜೋಡಿ ಅಕ್ಕಿ. ಓ ಏನಿದು? ಇಲ್ಲಿ ನೀವಿಬ್ರನ್ನ ಸೈಡಿಗೆ ಹಾಕಿ ಇವಳೆ ಮಧ್ಯೆ ಕೂರಿಸ್ಬೇಕಿತ್ತು. ಓಕೆ ನೆಕ್ಸ್ಟ್ ಗೋ. ಭೂಮಿ. ಈ ಸೀರಿಯಲ್ ಎಲ್ಲ ಅಮ್ಮ ನೋಡಿದ್ದಾರೆ. ಯಾರಿಗಿರತ್ತೆ? ನಿಂಗೆ ಇರಬೇಕು. ಕಮಾನ್ ಅಮ್ಮ ಕಮಾನ್. ಅಯ್ಯೋ 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 ಅಯ್ಯೋಯ್ಯೋಯ್ಯೋಯ್ಯೋ. ಎಲ್ಲಿ ನೀವು ಡಿಸ್ಕಸ್ ಮಾಡೋ ಸ್ವಲ್ಪ ಜೋರಾಗಿ ಹೇಳಿ. ಡಿಸ್ಕಸ್ ಇಲ್ಲ, ಇದು ಇದು ಮೂಕರ ಬ್ಲಾಗ್ ಆಗ್ಬಿಡತ್ತೆ ಆಗ. ಸೀರಿಯಲ್ ಬರ್ತೈತಲ್ಲ ಅವಾಗ ಯಾವ್ದಾದ್ರು ಹೇಳಿ. ಚಿನ್ನಿ ನೋಡು ಮೂರು ಅಕ್ಷರ. ದೇವ್ರದ್ದು ಸೀರಿಯಲ್ ಬರ್ತೈತಲ್ವಾ? ಅದು ಬಿಡಿ. ಮಧ್ಯದೇನು ವಾಕಿಂಗ. 5 4 3 2 1 ಸ್ವೈಪ್. ನೆಕ್ಸ್ಟ್ ಗೋ. ಮತ್ತೆ ಇನ್ನು ಅದ್ರ ಬಗ್ಗೆ ಡಿಸ್ಕಷನ್ ಇಲ್ಲ. ಗೋ ಗೋ. ಮನೆ. ಫ್ಯಾಮಿಲಿ ಫ್ಯಾಮಿಲಿ. ಅದು ರಾಣಿ ಪ್ರಿನ್ಸಸ್ ಯಾವ್ದಾದ್ರು ಬರ್ತೈತಾ? ಇಲ್ಲ ಇಲ್ಲ, ಇದೆಲ್ಲ ನೀವುಗಳು ನೋಡಿರ್ತೀರ. ಹಳೆ ಸೀರಿಯಲ್ ಯಾವ್ದು ನೀನು ಅದೆಲ್ಲ ಕೇಳಂಗೇ ಇಲ್ಲ ನೀನು. ಅದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ನಾನು. ಅರಸಿನ ಅರಸಿ. ಕಮಾನ್ ಕಮಾನ್. ರಾಜ್ಕುಮಾರಿನ ನಮ್ಮನೆ ಮಗಳು. ನಮ್ಮನೆ ತಾಳ ಕರೆಕ್ಟ್ ಅಂತ ಒಂದ್ಸಲ ನಾನು ನೋಡ್ತೀನಿ. ಎಲ್ಲ ಐತೆ. ಹೌದು, ನಮ್ಮ ಮನೆ ಯುವ ರಾಣಿ. ಓಕೆ ರೈಟ್ ಆನ್ಸರ್. ನೆಕ್ಸ್ಟ್ ಗೋ. ಟೈಮ್ ಸ್ಟಾರ್ಟ್ಸ್ ನಾವು. ಏನಿ ಬರೀ ನನ್ ಬೇಬಿನ ಹೇಳ್ತಾಳೆ. ತಾಳದ ಎಂತದಿದು? ಹೆಂಗೆ ಬೇಬಿ ನೀನು? ನೀ ಏನಾದ್ರು ಈ ಇಮೇಜ್ಗಳೆಲ್ಲಾದ್ರು ಡಿಸ್ಕಸ್ ಏನೋ ಮಾಡಿದ್ದ? ನೋಡಿದ್ಯಾ ಏನಾದ್ರು? ಓಕೆ ನೆಕ್ಸ್ಟ್ ಗೋ. ಸ್ವೈಪ್. ಓಕೆ ನೆಕ್ಸ್ಟ್ ಆಯ್ತು. ನೆಕ್ಸ್ಟ್ ಸ್ವೈಪ್ ಮಾಡು. ಗೋ. ಅಲ್ಲ, ನಾನು ಪಕ್ಕ ಹೇಳ್ತೀನಿ, ಎಲ್ರಿಗಿಂತ ಅಮ್ಮ ಒಬ್ಬರೇ ಆನ್ಸರ್ ಕೊಡ್ತಾರೆ ಅನ್ಕೊಂಡಿದ್ದೆ ನಾನು. ಗೃಹಲಕ್ಷ್ಮಿನ ಅಲ್ಲ, ಗೃಹಲಕ್ಷ್ಮಿ ಯೋಜನೆನಾ? ಅಲ್ಲ, ಗೃಹಲಕ್ಷ್ಮಿ ಅಲ್ಲ, ಇದು ಗ್ರಹ ಅಲ್ವಾ? ಪ್ರವೇಶ, ಗೃಹ ಪ್ರವೇಶ. ಓ ಪರವಾಗಿಲ್ಲ, ಸೂಪರ್. ಓಕೆ ನೆಕ್ಸ್ಟ್
ಗೋ. ಬ್ರಹ್ಮಗಂಟು. ಓ ಅಮ್ಮ ನೀನ್ ಎದ್ದೋಗ್ಬಿಡು ಆಯ್ತಾ ನೀನು. ಅಲ್ಲ ಇದ್ ನೋಡಿ ಆಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿ ರೆಡಿ ಮಾಡಿರ್ತಾರ ನೋಡು ಬ್ರಹ್ಮ. ಇದು ಯಾರೇ ನಿಜ ಹೇಳ್ಬೇಕಂದ್ರೆ ಇಷ್ಟು 25 ಇಮೇಜ್ ನಾನು ಏನ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಎಲ್ಲಿ ಸಿಕ್ತು ಅಂತಾನೂ ಗೊತ್ತಿಲ್ಲ. ಒಂದೊಂದು ಹುಡುಕಿ ಕೆತ್ಕಿ ತಾಬಂದ್ ಹಾಕೊಂಡೆ ನಾನು. ಬಟ್ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರ ನೋಡು. ಆಯ್ತು ಬೇಬಿ ನೀನ್ ಹೇಳ್ಬೇಡ, ಒಂದು 30 ಸೆಕೆಂಡ್ ಆದ್ರೂ ವೆಯ್ಟ್ ಮಾಡಿ ನೋಡೋಣ. ಓಕೆ ಸ್ವೈಪ್. ಬೇಬಿ ನಿಂಗೆ ಗೊತ್ತಾದ್ರೆ ಹೇಳಕ್ ಹೋಗ್ಬೇಡ, ಗೊತ್ತಾಯ್ತು ಅನ್ನೋ ಅಮ್ಮ ಹೇಳಿ ನೋಡೋಣ, ಟ್ರೈ ಮಾಡ್ಲಿ. ಗೋ. ಸೂಪರ್. ಓಕೆ ನೆಕ್ಸ್ಟ್. ಗೊತ್ತಾಯ್ತಾ ಬೇಬಿ ನಿಂಗೆ? ಗೊತ್ತಾಯ್ತು ಅನ್ನೋ. ಓಕೆ ರಾಧಾ ಕೃಷ್ಣ. ಓಕೆ ನೆಕ್ಸ್ಟ್ ಬೇಬಿ ನಿಂಗೆ ಗೊತ್ತಾಯ್ತು ಅನ್ನೋ. ಹೇಳಕ್ ಹೋಗ್ಬೇಡ, ನೋಡೋಣ ಅಮ್ಮ ಹೇಳ್ತಾರ ಅಂತ. ಅದ್ರಲ್ಲಿ ಎಷ್ಟು ರೂಪಾಯಿ ಇದೆ ಎಣ್ಸಮ್ಮ? ಅಮ್ಮ ನೀನ್ ಟ್ರೈ ಮಾಡಮ್ಮ. ಹೇಳ ಬೇಬಿ. ಓ ಸೂಪರ್. ಹಣ ಅದು ಲಕ್ಷ, 1 ಲಕ್ಷ ಅಲ್ಲ, ಲಕ್ಷ ಹಣ. ಈ ಅಮ್ಮ ಒಳ್ಳೆ ಹತ್ರದಿಂದ ಹೋಗಿ ನೋಡಲಿ, ಒಂದ್ ಮೂಲೆ ಅಣ್ಕೊಂಡ್ ಕೂತ್ಕೊಂಡ್ರೆ. ಗೋ ನೆಕ್ಸ್ಟ್. ಗೋ. ಗೆಸ್ ಮಾಡಿ. ಇದಕ್ಕೊಂದು ನಾನು ಕ್ಲೂ ಕೊಡ್ತೀನಿ. ಇದು ನಾನೊಂದು ಗೆಸ್, ಇದೊಂದು ಬೇಕಂದ್ರೆ ನಾನೊಂದು ಹಿಂಟ್ ಕೊಡ್ತೀನಿ. ಅದು ಯಾವ ರಾಶಿ ಅಂತ ಕನ್ನಡದಲ್ಲಿ ಗೆಸ್ ಮಾಡಿ, ಗೊತ್ತಾಗತ್ತೆ. ಇದೊಂದು ಗೆಸ್ ಹಿಂಟ್ ಕೊಟ್ಟಿದ್ದಕ್ಕೊಂದು ಹೇಳಿದ್ರು. ಓಕೆ ನೆಕ್ಸ್ಟ್. ಗೋ. ಭಾಗ್ಯದ ಲಕ್ಷ್ಮಿ ಏನೇ ಎಂತದ ನಿಮ್ದು? ಓಕೆ ನೆಕ್ಸ್ಟ್ ಸ್ವೈಪ್. ಓಕೆ ನೆಕ್ಸ್ಟ್. ಗೋ. ಕಮ ನೀವು ಸಹ ಬೇಗ ಗೆಸ್ ಮಾಡಿ ಪಟ್ ಅಂತ ನೋಡೋಣ. ಗೊತ್ತಾಯ್ತಾನೆ ಬೇಬಿ? ತಳ್ಳಿ ನೋಡೋಣ. ಒಂದು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ಆಗ್ಲಿ. ಅಟ್ಲೀಸ್ಟ್ ಅಮ್ಮ ಏನಾದ್ರು ಟ್ರೈ ಮಾಡ್ತಾರೆ ನೋಡೋಣ. ನಮ್ಮ ವೀಕ್ಷಕರಿಗೂ ಬಿಡೋಣ, ಅವರು ಸಹ ಟ್ರೈ ಮಾಡ್ಲಿ, ಅವರು ಸಹ ಚೆನ್ನಾಗಿ ಟ್ರೈ ಮಾಡ್ಲಿ. ಅಮ್ಮ ಗೊತ್ತಾಗಿಲ್ವಾ ನಮ್ಮ? ಆಕ್ಚುಲಿ ಈ ಬ್ಲಾಗ್ ಕಂಪ್ಲೀಟ್ ಸೈಲೆಂಟ್ ಆಗಿರುತ್ತೆ. ಈ ಬ್ಲಾಗ್ ಪರವಾಗಿಲ್ಲ, ಇನ್ನು 10 ಸೆಕೆಂಡ್ ಏನೋ ಇತ್ತಷ್ಟೇ. ಅಮ್ಮ ಲಗ್ನ ಪತ್ರಿಕೆ ಅಂತ ಸೀರಿಯಲ್ ಇದೆ. ಓಕೆ ಸ್ವೈಪ್. ನೆಕ್ಸ್ಟ್. ಗೋ. ಓ ಇದೆಂತದು? ಈ ರೇಂಜಿಗ. ನೆಕ್ಸ್ಟ್. 1 2 3. ಅದ್ಯಾವ ಸೀರಿಯಲ್ ಇದೆ 1 2 3 ಅಂತ? ತಳ್ಳಿ ನೋಡೋಣ. ಆಗ್ಲಿ ಒಂದು 30 ಸೆಕೆಂಡ್ ಆದ್ರೂ ಆಗ್ಲಿ, ಅಮ್ಮ ಟ್ರೈ ಮಾಡ್ಲಿ ಪಾಪ. ಬೇಡ ತಾಳು, ಆಗ್ಲಿ ಒಂದು 30 ಸೆಕೆಂಡ್ ಆಗ್ಲಿ, ಅಮ್ಮ ಟ್ರೈ ಮಾಡ್ಲಿ, ವೀಕ್ಷಕರು ಟ್ರೈ ಮಾಡ್ಲಿ ಕಣೆ. ನೀವುಗಳು ಸ್ವಲ್ಪ ವೆಯ್ಟ್ ಮಾಡಿ. ಬಿಡ 30 ಸೆಕೆಂಡ್ ಆಯ್ತು. ಹೇಳು ಬೇಬಿ. ಸೂಪರ್. ಪುಟ್ಟಕ್ಕನ ಮಕ್ಕಳು. ಸೂಪರ್ ಬೇಬಿ. ನೆಕ್ಸ್ಟ್ ಸ್ವೈಪ್. ಗೋ. ಗೊತ್ತಾದ್ರೆ ಹೇಳ್ಬೇಡಿ. ಗೀತಾ. ಪರವಾಗಿಲ್ಲ ಅಮ್ಮ, ಸೂಪರ್. ಗೋ. ನೆಕ್ಸ್ಟ್. ಓ ಸೂಪರ್. ಓಕೆ ನೆಕ್ಸ್ಟ್. ತಳ್ಳ ಅಮ್ಮ ಹೇಳಿ ನೋಡೋಣ, ವೇಟ್ ಮಾಡು. ನನ್ನ ಬೇಬಿ ಏನು ಈ ರೇಂಜಿಗೆ ಇಂಟೆಲಿಜೆಂಟ್ ಅಂತ ನಂಗೆ ಇವತ್ತೇ ಗೊತ್ತಾಗ್ತಿರೋದು. ಯಬ್ಬಾ ದೇವ್ರೆ. ತಾಳ್ ನೋಡೋಣ, ಇನ್ನೊಂದು 15 ಸೆಕೆಂಡ್ ಇದೆ. ಅಮ್ಮ ಅಲ್ಲಿ ಮೊದಲನೇ ಚಿತ್ರ ಏನಂತ ಸಿಂಬಲ್ ತೋರಿಸ್ತದೆ? ಆಯ್ತಲ್ಲ, ನೀನೇ ಶಬಾಷ್ ಅಂತ ಗೊತ್ತಾಯ್ತು. ಗೋ ಹೇಳೀಗ. ಅಂತರಪಟ. ಸೀರಿಯಲ್ ಅಂತರಪಟ. ಓಕೆ ನೆಕ್ಸ್ಟ್. ಗೋ. ಮುಗೀತು ಇಷ್ಟೇ. ಸೂಪರ್. ಅಂತೂ ಪರವಾಗಿಲ್ಲ.
ನಿಜವಾಗ್ಲೂ ಆ್ಯಕ್ಚುಲಿ ಸೀರಿಯಸ್ಲಿ ನನ್ನ ಬೇಬಿ ಈ ರೇಂಜಿಗೆ ಇಲ್ಲಿ ನೋಡಿ ಆಡೋದು ನೋಡಿ ಏನಂದ್ಲು ಏನಂದ್ಲು ಅವಳು ಹೊರಗಡೆ ಹೋದ್ರು ಏನು ಗೊತ್ತಾಗ್ತಿಲ್ವಲ್ಲ ಅವಳಿಗೆ ಅಲ್ಲ ಹೊರಗಡೆ ಹೋಗಿ ಬೇರೆದೇ ಕಲಿತಾವಳು ಅವಳು ಪರವಾಗಿಲ್ಲ ಬೇಬಿ ಸೂಪರ್ ಬೇಬಿ ಹೆಂಗಿತ್ತು ಈ ಗೇಮ್ ಹೆಂಗಿತ್ತು ಬೇಬಿ ನಾನು ಹೇಳೋದೇ ಆಗ್ತಿರೋದು ಸ್ವಲ್ಪ ಇರ್ಬೇಕಿತ್ತು. ಹೌದಾ ಅದಕ್ಕೆ ಯಾಕೆ ಆನ್ಸರ್ ಹೇಳ್ತಿದ್ಲಲ್ಲ ಗೊತ್ತಿತ್ತಲ್ಲ ಅದಕ್ಕೆ. ಅಮ್ಮ ಗೇಮ್ ಹೆಂಗಿತ್ತಮ್ಮ ಚೆನ್ನಾಗಿತ್ತು ಗೇಮು. ಚೆನ್ನಾಗಿತ್ತಾ ಸಡನ್ ಆಗಿ ನೆನಪಾಗಲ್ಲ, ಹಂಗಾಗಿ ಕಷ್ಟ ಆಯ್ತು ಸ್ವಲ್ಪ. ಚಿನ್ನಿ ಚೆನ್ನಾಗಿತ್ತು. ಕೀಟಿ ಅವಳ ಅತ್ತೆ ದೊಡ್ಡ ಮೇಲೆ ಕ್ಲೀನಾಗಿ ಕೂತಿ. ಇಲ್ಲಿ ಕೀಟಿ ಅಯ್ಯ ಕೈ ಅಡ್ಡ ಇಟ್ಟದ ತೋರಿಸ್ಬೇಡ ನನ್ನ ಅಂತ ಯಾರದು ಇಲ್ಲಿ ಅಲ್ಲಿ ಬಂಗಾರಿ. ಆ್ಯಕ್ಚುಲಿ ನಿಜವಾಗ್ಲೂ ಪರವಾಗಿಲ್ಲ ಚೆನ್ನಾಗಿ ಗೇಮ್ ಆಯಿತು ಬಟ್ ಬೇಗ ಮುಗೀತು ಅನ್ನಿಸ್ಬಿಡ್ತು. ಇನ್ನೊಂದಿಷ್ಟು ನೀನ್ ಜಾಸ್ತಿ ಇಡ್ಬೇಕಿತ್ತು. 25 ಇಟ್ಟಿದ್ದೀನಿ. ನೀವುಗಳು ಹೇಳಲ್ಲ ಒಂದೊಂದು ನಿಮಿಷ 25 ನಿಮಿಷ ದಾಟ್ ಹೋಗತ್ತೆ ಅಂತ ಅನ್ಕೊಂಡ್ರೆ ಇವ್ರುಗಳು ಒಂದೊಂದು ನಿಮಿಷದಲ್ಲಿ ಇದು ಮಾಡಿದ್ಯಾ? ಆಯ್ದೆ 25 ಅಂದರೆ 25 ನಿಮಿಷ. ಓಕೆ ಹೇಳಿಲ್ಲ ಅದು ಇವಾಗ ಆಫ್ ಆದ್ಮೇಲೆ ಹೇಳ್ತೀನಿ. ಸೂಪರಾಗಿತ್ತು ಗೇಮ್ ಮಾತ್ರ. ಓಕೆ ಈ ಹೆಣ್ಮಕ್ಳುಗಳಿಗೆ ಒಳ್ಳೆ ಚಾಲೆಂಜಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡಿ ತುಂಬ ಕಡಿಮೆ ಆನ್ಸರ್ ಕೊಟ್ಟಿದ್ದು ಇವಳೇ, ಅದಕ್ಕಿಂತ ಸ್ವಲ್ಪ ಅಮ್ಮ ಜಾಸ್ತಿ, ಇವಳು ಆಲ್ಮೋಸ್ಟ್ ಸೂಪರ್ ಬೇಬಿ. ನಿಜವಾಗ್ಲೂ ವೇಸ್ಟ್ ಅನ್ಕೊಂಡಿದ್ದೆ ನೀನು, ಬೆಸ್ಟು. ಹೌದು ಹೌದಾ ನೀನ್ ಮೊಬೈಲಲ್ಲಿ ಸೀರಿಯಲ್ ಮೊಬೈಲಲ್ಲಿ ಅಷ್ಟು ಸೀರಿಯಲ್ದಷ್ಟು ನೋಡಲ್ಲ. ನಾನು ಯಾವ್ದೇ ಸೀರಿಯಲ್ ಹೇಳಿದ್ನ ಅದೆಲ್ಲ ಹಳೆ ಸೀರಿಯಲ್. ಅಮ್ಮ ಸುಮ್ಮನೆ ಹಂಗೆ ಕೇಳ್ತೀನಿ. ಐ ಥಿಂಕ್ ನೀನು ಇವಾಗಿಂದ ಅಲ್ಲ, ನನಗೆ ಗೊತ್ತಿರೋಂಗೆ ಉದಯ ಟಿವಿನೇ ಅಲ್ವಾ ಅಥವಾ ಚಂದನದಲ್ಲೂ ಬರ್ತಿತ್ತ ಸೀರಿಯಲ್ಸು? ಇಲ್ಲ ಅಲ್ಲ, ನೋಡ್ತಾ ಇರಲಿಲ್ಲ ಅಲ್ಲ. ಓಕೆ ಉದಯ ಅಲ್ವಾ ಜಾಸ್ತಿ ನೋಡ್ತಾ ಇದ್ದೀವಿ. ಅಮ್ಮ ನೀವು ಸುಮ್ಮನೆ ಒಂದು ಗೆಸ್ಸಿಂಗ್ ಹೇಳೋದಾದ್ರೆ ಅಮ್ಮ ಇದುವರೆಗೂ ಎಷ್ಟು ಸೀರಿಯಲ್ ನೋಡಿದ್ಯಾ? ನೆನಪಿರೋದು ಒಂದಿಷ್ಟು ಹೆಸರು ಹೇಳು ನೋಡೋಣ. ಸುಮಾರು ಸೀರಿಯಲ್ ನೋಡಿದ್ದೇನೆ. ಒಂದೆಷ್ಟು ಹೆಸರು? ಅವಾಗ ಮಾಂಗಲ್ಯ ಅಂತ ಬರ್ತಿತ್ತು. ಓಕೆ ಒಂದು, ಮತ್ತೆ ರಂಗೋಲಿ ಅಂತ 2, ಮತ್ತೆ ಕಾವೇರಿ 3, ಬಂಗಾರ 4 ಸುಮಾರು ನೋಡಿದ್ದೇನೆ. ಹೇಳು ಒಂದಿಷ್ಟು. ಅದ್ರ ಹೆಸರು ಒಂದು ಸೀರಿಯಲ್ ಹೊಸ್ತು ಬರುವಾಗ ಹಳೇದು ಮರ್ತೋಗ್ಬಿಡುತ್ತೆ. ಅವಾಗ ಯಾವ್ದೋ ಒಂದು ಬರೋದಲ್ಲ, ಅದ್ಯಾವ ಸೀರಿಯಲ್ ಹೇಳು? ಯಾವುದು? ಅದೇ ನಾರಾಯಣ ಹಿಂಗ್ ಬರೋದಲ್ಲ ಒಂದು ಸೀರಿಯಲ್ ಬರೋದಲ್ಲತ್ತೆ. ಭೂಮಿಗೆ ಬಂದ ಭಾಗ ಅಲ್ಲತ್ತೆ, ಒಂದು ಹಳೇ ಸೀರಿಯಲ್ ಬರೋದು ದಶಾವತಾರ. ಅದಲ್ಲತ್ತೆ, ಕೊರೋನಾ ಟೈಮಲ್ಲಿ ಬಂದಿದ್ದು. ಅದು ಬಿಟ್ಟಾಕಮ್ಮ ಇವಾಗ ನೀನು ಹೇಳಮ್ಮ ಒಂದಿಷ್ಟು ಸೀರಿಯಲ್ಗಳ ಹೆಸರು ಹೇಳು ನೋಡೋಣ. ಸುಮ್ಮನೆ ನೀನು ನೋಡಿರೋದು ನೀನು ನೋಡಿರ್ಬೇಕಾ ಸೀರಿಯಲ್? ನಾನು ನೋಡಿರೋದು ಅದೇ ಬ್ರಹ್ಮಗಂಟು. ಓಕೆ. ಆಮೇಲೆ ಅದೇ ಗಟ್ಟಿಮೇಳ. ಆಮೇಲೆ ಅದೇ ಪುಟ್ಟಕ್ಕನ ಮಕ್ಕಳು. ಆಮೇಲೆ ಇದು ಹಿಟ್ಲರ್ ಕಲ್ಯಾಣ. ನಂಗೆ ಇಷ್ಟ ಸೀರಿಯಲ್ ಅದು. ಹಿಟ್ಲರ್ ಕಲ್ಯಾಣ. ಮತ್ತೊಂದು ಮತ್ತೆ ಭೂಮಿಗೆ ಬಂದ ಭಗವಂತ. ಇವರದ್ದು ಎಲ್ಲ ಬರುತ್ತಲ್ವ, ರಾಘವೇಂದ್ರ ಮಹಾತ್ಮೆ ಈಗ ಬರ್ತಾ ಇದೆ. ಆಮೇಲೆ ಈಗದ್ದೆಲ್ಲ ಗೊತ್ತಲ್ವ ಸೀರಿಯಲ್ಗಳು. ಓಕೆ ಅಲ್ಲಲ್ಲ ಅದು ನೀನು ನೋಡ್ತಿರೋ ಸೀರಿಯಲ್ ಆಯ್ತಮ್ಮ. ಓಕೆ ಆಯ್ತು ಬಿಡು, ಒಂದಿಷ್ಟು ಹೇಳ್ದಲ್ಲ ಬಿಟ್ಟಾಕು. ನಿಂಗೆ ಒಂದಿಷ್ಟು ನೋಡಿರೋದ್ರಲ್ಲೂ ನಿಂಗೆ ಇಷ್ಟು ವರ್ಷ ಆದ್ರೂ ತುಂಬ ಕಾಡುವಂಥ ಸೀರಿಯಲ್ ಸಕ್ಕತ್ ಇಷ್ಟಪಟ್ಟಿದ್ದು ಸೀರಿಯಲ್ ಯಾವುದು? ಭೂಮಿಗೆ ಬಂದ ಭಗವಂತ ಇಷ್ಟ ಆಗಿದ್ದಂಗೆ. ಓಕೆ ಈಗ ತಾಳಿ, ಈಗ ಹೇಳ್ತೀನಿ ತಾಳು. ಈಗ ನಮ್ಮ ಅಮ್ಮನ ಹತ್ರ ಕೇಳ್ತೀನಿ, ಅಟ್ ಪ್ರೆಸೆಂಟ್ ಎಷ್ಟು ಸೀರಿಯಲ್ಗಳು ನೋಡ್ತಾ ಇದ್ದಾರೆ ಅಂತ. ಅಮ್ಮ ಅಟ್ ಪ್ರೆಸೆಂಟ್ ಎಷ್ಟು ಸೀರಿಯಲ್ಗಳು ನೋಡ್ತಾ ಇದೆ? ಮೊಬೈಲು ಟಿವಿ ಎರಡು ಸೇರಿಸ್ಕೊಂಡು ಹೇಳು. ಮೊಬೈಲಲ್ಲೂ ನೋಡ್ತೀಯಲ್ಲ ಹೇಳು. ಗೊತ್ತಿಲ್ಲ. ಜಿ ಕನ್ನಡದಲ್ಲಿ ಒಂದು 6 ಗಂಟೆಯಿಂದ 6:30ಯಿಂದ 9 ಗಂಟೆವರೆಗೆ ನೋಡ್ತೀನಿ. ಓಕೆ ಯಾವ್ದು ಒಂದು ಹೆಸರು ಹೇಳು ನೋಡೋಣ. ಕೃಷ್ಣ ರುಕ್ಕು ಒಂದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಸ್ಟಾರ್ಟು. ಆಮೇಲೆ ಅದೇನ ನಂಗೆ ಅದು ಹೆಸರು ಮರ್ತೋಗೋದಪ್ಪ ಅವನದ್ದು. ದಾರ ಅಮೃತಧಾರೆ. ಮರ್ತೇ ಹೋಗುದು. ಅಣ್ಣಯ್ಯ, ಕರ್ಣ, ಲಕ್ಷ್ಮೀ ನಿವಾಸ. ಓಕೆ ಇಷ್ಟು ಜಿ ಕನ್ನಡದಲ್ಲಿ ನೋಡ್ತೀಯ. ಆಮೇಲೆ ಮೊಬೈಲಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ತಾರಲ್ವಾ, ಫುಲ್ ಸೀರಿಯಲ್ ನೋಡಕ್ಕೆ ಮನೇಲೆಲ್ಲ ಬೈತಾರೆ. ಅಲ್ಲ ಇದು ಫುಲ್ ಸೀರಿಯಲ್ ನೋಡ್ತಾರೆ. ಚಾರ್ಜ್ ಮುಗಿತಲ್ಲ ರೀಚಾರ್ಜ್, ಅದಕ್ಕೆ ಸ್ವಲ್ಪ ನೋಡೋದು. ಹೇಳಿ ನೆಕ್ಸ್ಟ್ ಟೈಮ್ ಮೊಬೈಲಲ್ಲಿ ಯಾವ್ದು ನೋಡ್ತೀಯ ಹೇಳು. ಕಲರ್ಸ್ ಕನ್ನಡ ನಾನಿನ್ನ ಬಿಡಲಾರೆ ನೋಡ್ತೇನೆ. ಆಮೇಲೆ ಇದು ಗಂಧದ ಗುಡಿ ನೋಡ್ತೇನೆ. ಓಕೆ ಶ್ರೀಗಂಧದ ಗುಡಿ. ಆಮೇಲೆ ನೋಡ್ತೀಯ ನೆನಪು ಮಾಡ್ಕೊಳ್ಳೋದು ನೋಡು. ಸುಮ್ಮನೆ ನೋಡ್ತೇನಪ್ಪ ನಾನು. ಸಡನ್ ಆಗಿ ನೆನಪಿಗೆ ಬರ್ತಾ ಇಲ್ಲ ಅಷ್ಟೇ. ಬರಲ್ಲ ನನಗೆ.
ಸ್ವಲ್ಪ 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 ಕೊಡು. ನಂದ ಗೋಕುಲ ನೋಡ್ತೀಯಾ? ಆನಂದ ಗೋಕುಲ ನೋಡಿ. ಅದೇ ಅನ್ಕಂಡೆ, ಯಾಕೆ ನೀನು ಇದು ನೋಡ್ತಾ ಇದ್ದೆ ನೀನು ಮೊಬೈಲ್. ಹೌದಾ? ಯಾಕೆ ನಾನು ಬೇಬಿನ ಕೇಳೋಣ. ಬೇಬಿ ಹೇಳು ಬೇಬಿ. ನಾನು ಒಂದ್ ಕಾಲದಲ್ಲಿ ಬಹಳ ಸೀರಿಯಲ್ ನೋಡ್ತಿದ್ದೆ. ಅತ್ತೆ ಹೇಳಿದ್ರೆ ಎಲ್ಲ ನೋಡಿದ್ದೀನಿ. ಅರೆ ಇವಳು ಜಾಸ್ತಿ ಹಿಂದಿ ಸೀರಿಯಲ್ ನೋಡ್ತಿರ್ಲಿ ಇವಳು. ಅಲ್ಲ ಅದು ಆಮೇಲೆ, ಅದಕ್ಕಿಂತ ಮುಂಚೆ ಫಸ್ಟ್ ಚಿಕ್ಕ ವಯಸ್ಸಲ್ಲೆಲ್ಲ ಮನೇಲಿ ಸೀರಿಯಲ್ ನೋಡ್ತಿದ್ರಲ್ಲ, ಓದಕ್ ಕೂರಿಸ್ತಿದ್ರಲ್ಲ, ಚೂರ್ ಬಾಗಿಲು ಓಪನ್ ಮಾಡ್ಕೊಂಡು ನಾವ್ ಈ ಕಡೆಯಿಂದ ಹಿಂಗ್ ನೋಡ್ತಿದ್ದು ಸೀರಿಯಲ್. ಯಾವ್ದೇ ಅದು ಮಾಂಗಲ್ಯ ಸೀರಿಯಲ್, ಬಂಗಾರ, ರಂಗೋಲಿ ಅದೆಲ್ಲ ನೋಡ್ತಿದ್ದು. ಮತ್ತೆ ರಾಧಾಕೃಷ್ಣ ಕಾದಂಬರಿ ಬಿಟ್ಟಿದ್ದೀರಾ? ಕೃಷ್ಣ ನೋಡಿದ್ದೀನಿ. ರಾಧಾಕೃಷ್ಣ ಅಂತ ಒಂದ್ ಸೀರಿಯಲ್, ಕಾದಂಬರಿ ಬಿಟ್ಟಿದ್ದೀರಾ ನೀವು? ರಾಧಾಕೃಷ್ಣ ಆಮೇಲೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಲಕ್ಷ್ಮೀ ಬಾರಮ್ಮ, ಅಗ್ನಿ ಸಾಕ್ಷಿ ಅವು ಜಾಸ್ತಿ ನೋಡಿದ್ದೀವಿ. ಆಮೇಲೆ ಇದು ರಾಧಾರಮಣ. ಓ ರಾಧಾರಮಣ. ಅದು ನೋಡಿದ್ದೀನಿ. ಅದು ಬಿಟ್ರೆ ಜಾಸ್ತಿ ನನಗೆ ನೋಡಿದ್ರೆ ಕದೆ ಹಿಂದಿದು ಡಬ್ಬಿಂಗ್ ಆಗಿತ್ತಲ್ಲ, ರಾಧಾಕೃಷ್ಣ ಮತ್ತೆ ಮಹಾಭಾರತ, ಅದು ಮಿಸ್ ಮಾಡ್ದಂಗ್ ನೋಡ್ರಿ ಸೀರಿಯಲ್. ಬರೀ ಕಲರ್ಸ್ ಕನ್ನಡ ಸೀರಿಯಲ್ ನೋಡ್ತಿದ್ದು ಒಂದ್ ಟೈಮ್. ಹೌದು. ಅದ್ ಯಾಕಂದ್ರೆ ಒಂದ್ ಸೀರಿಯಲ್ ನೋಡುವಾಗ ಅದು ಕಂಟಿನ್ಯೂ ಅದೇ ಚಾನಲ್ ಅಲ್ಲೇ ಹೋಗುತ್ತೆ. ಹೌದು. ಆಗ ಸಡನ್ ಆಗಿ ನಿಂದೊಂದ್ ಸೀರಿಯಲ್ ಬಂತು ನೋಡು. ಹೌದು, ನಂದೇ ಆದದು ಮರ್ತಾ ಇತ್ತು ನಂಗೆ. ಮರಳಿ ಮರಳಿ ಬಂದಳೆ ಸ್ಟಾರ್ ಸುವರ್ಣದಲ್ಲಿ ಹೀರೋ ಫ್ರೆಂಡ್. ಅದನ್ನ ನೋಡೋಕೆ ನಾವು ಜಂಪ್ ಆಯ್ತು ಸುವರ್ಣಕ್ಕೆ. ಅದ್ರಲ್ಲೇ ಕಂಟಿನ್ಯೂ ಆಯ್ತು ಕೆಲವು ಸೀರಿಯಲ್. ಹೌದು, ಅದ್ರಲ್ಲಿ ಒಂದಿಷ್ಟು ನೋಡ್ತಾ ಇದ್ರಿ. ಆಮೇಲೆ ಕೊರೋನಾ ಬಂದು ಎಲ್ಲ ನಿಂತೋಯ್ತು. ಅದರಲ್ಲಿ ಕೃಷ್ಣ, ರಾಧಾಕೃಷ್ಣ, ಮಹಾಭಾರತ ಎಲ್ಲ ಅದನ್ನು ನೋಡ್ತಿತ್ತು. ಒಂದು ಮಿಸ್ ಇದು ರಾಮಾಯಣ ಸೀರಿಯಲ್ ನೋಡ್ತಿತ್ತು. ಹೌದು, ಅದೆಲ್ಲ ನೋಡ್ತಿತ್ತು. ಆಮೇಲೆ ಕೊರೋನಾ ಬಂದ ಅದು ನಿಂತ ಮೇಲೆ ಆಮೇಲೆ ಜಿ ಕನ್ನಡ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಇನ್ನೊಂದು ನಾವು ಫಸ್ಟ್ ಅದಕ್ಕಿಂತ ಮಾಂಗಲ್ಯಗಿಂತ ಇನ್ನೊಂದು ಹಳೆಯ ಸೀರಿಯಲ್ ಬರ್ತಿತ್ತು ಉದಯದಲ್ಲಿ, ಅಮ್ಮ ನಾಗಮ್ಮ ಅಂತ ಒಂದು ಸೀರಿಯಲ್ ಫೇಮಸ್ ಸೀರಿಯಲ್. ನಂಗೆ ಗೊತ್ತೇ ಇಲ್ಲ, ನೆನಪೇ ಇಲ್ಲ ನಂಗೆ. ಇಲ್ಲಿ ನೋಡಿ ಅಪ್ಪ ದೇವ್ರೆ, ಅದಕ್ಕೆ ನಾನು ಬೇಬಿ ಅಷ್ಟೊಂದೆಲ್ಲ ಆನ್ಸರ್ ಮಾಡ್ತಿರೋದು. ಚಿನಿ ನೀನ್ ಯಾವ್ದು ನೋಡಿದ್ಯಾ? ನಾನು ಎಲ್ಲ ಅರ್ಧಂಬರ್ಧ. ನಿಂಗೆ ಯಾವ್ದು ಇಷ್ಟ ಸೀರಿಯಲ್ ಪ್ರೆಸೆಂಟ್? ನಂಗೆ ಅಣ್ಣ ಇಷ್ಟ. ಅಣ್ಣ ನಾನು ನೋಡ್ತೀನಿ ಎಲ್ಲ ಅರ್ಧಂಬರ್ಧ. ಎಲ್ಲ ಅರ್ಧಂಬರ್ಧ ನೋಡ್ತಾಳೆ. ಅರ್ಧಂಬರ್ಧ ಇಷ್ಟ ಅವಳಿಗೆ. ಅಂದ್ರೆ ನಾನು ನೋಡ್ತಾ ಇರುವಾಗಲೇ ಇಲ್ಲೇ ಕೂತಿ. ಹೌದು, ನಾನು ಹಂಗೇನೆ ನೋಡ್ತಾ ಇರೋದು. ಸುಳ್ಳು ನೀನು ಇನ್ಸ್ಟಾಗ್ರಾಮ್ ಅಮ್ಮ ನಿಂಗೆ ಗೊತ್ತಾಯ್ತು ಪುಟ್ಟಕ್ಕನ ಮಕ್ಕಳಲ್ಲಿ ಏನಾಯ್ತು? ನಾಳೆ ಆಗೋದೇನು ಇವತ್ತೇ ಹೇಳ್ತಾನೆ ಅವನು, ಹಿಂಗಾಗುತ್ತೆ ನಾಳೆ ಅಂತ. ಕಿಟಿ ಒನ್ ಕಿಟಿ. ಓಕೆ, ಆಮೇಲೆ 9 ಗಂಟೆಗಿಂತ ಮೇಲೇನು ನೋಡ್ತಿರ್ತೀವಿ. ಬಟ್ ಪಪ್ಪ ಬಿಡಲ್ಲ. ಅವರು ಸ್ಟಾರ್ಟ್ ರಂಗಣ್ಣಂದು ಆಕ್ಚುಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಪ್ಪ ಏನು ಅಂದ್ರೆ ಕರೆಕ್ಟಾಗಿ 9 ಗಂಟೆ ತನಕ ಅಷ್ಟೇ ನಮ್ಮ ಮನೇಲಿ ಅವಕಾಶ. ಸೀರಿಯಲ್ ನೋಡಕ್ ಅವಕಾಶ ನಮ್ಮ ಮನೇಲಿ 9 ಗಂಟೆ ತನಕ ಲಾಸ್ಟು. 9 ಗಂಟೆಗೆ ನಮ್ಮಪ್ಪ ಪಬ್ಲಿಕ್ ನ್ಯೂಸ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ನಾವೆಲ್ಲ ಎದ್ದೋಗ್ತೀವಿ, ನಾವು ಯಾರು ನ್ಯೂಸ್ ನೋಡಲ್ಲ. ನಮ್ಮ ಅಪ್ಪ ಒಬ್ರು ಈ ಸೋಫಾದಲ್ಲಿ ಇಲ್ಲಿ ಕೂತ್ಕೊಂಡು ರಿಮೋಟ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆಡೋದು ನೋಡಿ ಹೆಂಗೆ ಆಡ್ತವ್ರೆ ಅಂದರೆ ಇಲ್ಲಿ ತಾಡ್ಕೊಂಡು. ಆನ್ಸರ್ ಒಂದು ಹೇಳ್ಬೇಡ ನೀನಲ್ಲಿ, ಇಲ್ಲಿ ಕಿತ್ತಾಡ ಇಲ್ಲಿ. ಬರಲ್ಲ ಅಂತ ನೆಕ್ಸ್ಟ್ ಇಂದ. ಮತ್ತೆ ಚಿನ್ನಿ ಹೇಳು ಸಮಾಚಾರ. ನೆಕ್ಸ್ಟ್ ಸೀರಿಯಲ್ ಆಕ್ಟಿಂಗಿಗೆ ಹೋಗ್ತಿದ್ದಾಳೆ ಅವಳು. ಇದಕ್ಕೆ ಹೋಗ್ತೀಯಲ್ಲ ಗಾಯ್ಸ್. ಹೌದಾ? ಇಲ್ಲ, ಎಷ್ಟೊತ್ತಿಗೆ ಸ್ವೈಪ್ ಮಾಡಿರ್ತಾರೆ ಆಡಿಯನ್ಸ್. ಬಿಗ್ ಬಾಸ್ ಹೋಗ್ತೀಯಲ್ಲ, ಬಿಗ್ ಬಾಸ್. ಅಲ್ಲಿ ಬಿಗ್ ಬಾಸ್ ಇವಾಗ ಜಾಸ್ತಿ ಮದುವೆ ಬಂದ್ರೆ ಏನ್ ಮಾಡ್ತೀಯ? ಹೊಡಿತಾಳೆ ಕ್ಯಾಮ್ರಾ ಆಫ್ ಮಾಡಿ ಬಂದಿಗೆ. ನಾನಿಲ್ಲಿ ಬಾಯಿ ಬಡ್ಕೊಂತ ಇದ್ದೀನಿ ಬಿಗ್ ಬಾಸಿಗೆ ಕರ್ಕೊಳ್ಳಿ ನನ್ನ ಅಂತ. ಅವಳು ಸೆಲೆಕ್ಟ್ ಆಗಾಯ್ತು. ಚಿನ್ನಿ ನನ್ನ ತಂಗಿ ಸೆಲೆಕ್ಟ್ ಆಗಿದ್ದಾಳೆ ಬಿಗ್ ಬಾಸ್ಗೆ. ಅಲ್ಲಾಗ ಮುಸ್ರತಿಗೆ ಬರ್ತಾಳೆ. ಇಲ್ಲಡಿ ಇಲ್ಲಿ ಇಲ್ಲಡಿ 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 ನನ್ನ ಕ್ಯೂಟಿ ಇವಾಗ ನೋಡಿ. ರೆಡಿ ಕ್ಯೂಟಿ? ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ವಿಷಯ, ಇವತ್ತೇನು ವೀಡಿಯೋ ಮಾಡ್ತಾ ಇದೀವಲ್ಲ, ಈ ವಿಡಿಯೋ ಏನು ಮಾಡ್ತಾ ಇದ್ವಿ ತಳಿ ಎಲ್ಲೋಯ್ತು. ಹಾಂ, ಈ ವಿಡಿಯೋ ಏನು ಮಾಡ್ತಿದ್ವಲ್ಲ, ಇವತ್ತು ಡೇಟ್ ಬಂದು ಜೂನ್ 30ನೇ ತಾರೀಕು. ಇದು ಅಪ್ಲೋಡ್ ಯಾವಾಗತ್ತೆ ಗೊತ್ತಿಲ್ಲ. ಇವತ್ತು ನಮ್ಮ ಕ್ಯೂಟಿ ಹುಟ್ಟಿ ಕರೆಕ್ಟಾಗಿ 11 ತಿಂಗಳ ಕ್ಯೂಟಿಗೆ. ಇದು ಕರೆಕ್ಟಾಗಿ ಇನ್ನು 1 ತಿಂಗಳಲ್ಲಿ ನಮ್ಮ ಕ್ಯೂಟಿ, ನನ್ನ ಕ್ಯೂಟಿದು ಬರ್ತಡೇ ಕರೆಕ್ಟಾಗಿ 1 ವರ್ಷ. ನೋಡಿ ಹೆಂಗೆ ಕಳೀತು ಅಂದರೆ, ಇಲ್ಲ ಆಡೋದು ನೋಡಿ ಇವ್ರುಗಳು. ನನ್ನ ಕ್ಯೂಟಿಗೆ ಸಾಕಾಗಿ ಹೋಗ್ತದೆ ಇವ್ರುಗಳ ಜೊತೆ ಸೇರ್ಕೊಂಡು. ನೋಡಿ ಕಚ್ಚದ್ ನೋಡಿ. ಅಯ್ಯೋ ಮುತ್ಕೊಡ್ತಾವಳ ಕ್ಯೂಟಿ ಫಸ್ಟ್ ಟೈಮು. ಕ್ಯೂಟಿ ಏನೇ ಇದು ಕ್ಯೂಟಿ? ಅಳ್ಳೆ ಪಾಪ ಅಳ ಕ್ಯಾಮ್ರಾದಿಂದ ತಪ್ಪಿಸ್ಕೊಳಕ್ ಹಂಗೆ ಆಡ್ತಾಳೆ. ಅಂತೂ ಮೊಡ್ಲಲ್ಲಿ ಗೇಮ್ ಹೆಂಗಿತ್ತಮ್ಮ?
ಗೇಮ್ ಮಾತ್ರ ನಿಜವಾಗ್ಲೂ ಸಕ್ಕದಾಗಿತ್ತು. ನಿಜವಾಗ್ಲೂ ನಾನು ಏನ್ ಗೇಮ್ ಇಷ್ಟು ಸಸ್ಪೆನ್ಸ್ ಆಗಿಟ್ಟಿದೆ ಅಂತ ಸ್ವಲ್ಪ ಏನಕ್ಕೆ ಅಂತಂದ್ರೆ ನಾನು ಏನಿಗೆ ಗೊತ್ತಾ ಹೇಳಿಲ್ಲ. ನಾನು ಹೇಳಿದ್ರೆ ಇವಳು ಪಕ್ಕ ಇವಳು ಮೊಬೈಲ್ ಹಿಡ್ಕೊಬಿಡ್ತಾಳೆ, ಮೊಬೈಲಲ್ಲಿ ಸರ್ಚ್ ಮಾಡ್ತಾಳೆ ಸೀರಿಯಲ್ ನೇಮ್ಸ್ ಅಂತ. ಗೇಮ್ ಅಂತ ಹೇಳಿ ಫೋನ್ ಇಟ್ನಲ್ಲ, ಅವಾಗ ಮುಷಿ ನಮ್ ಕಿವಿಗೆ ಒಂದು ಇಯರ್ ಫೋನ್ ಹಾಕ್ಬಿಟ್ಟು ಹಾಡ್ ಪ್ಲೇ ಮಾಡ್ತಾನೆ. ಅದು ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡಿ ತೋರಿಸ್ಬೇಕೇನೋ ಅಂತ ಅನ್ಕೊಂಡೆ. ಹಂಗೆ ಅದನ್ನು ಮಾಡೋಣ, ನೋಡೋಣ ಅದು ಹೆಂಗಿರತ್ತೆ ಅಂತ. ಬಟ್ ಅದೆಲ್ಲ ಕಾಪ್ರೇಟ್ಸ್ ಆಗತ್ತೆ, ಸಾಂಗ್ ಎಲ್ಲ ಕೇಳತ್ತಲ್ಲ. ಓಕೆ ಓಕೆ, ಆ ಸಾಂಗ್ ಹೇಳಲ್ಲ. ಓಕೆ ಚಪ್ಪಲ್ ನೋಡ್ಕೊಂಡು ಹಿಡಿಯೋದು ಬಿಡು, ನೋಡೋಣ ಹಾಗಾದ್ರೆ ಅದು ಒಂದ್ಸಲ ಟ್ರೈ ಮಾಡೋಣ. ಇನ್ನು ನಾವು ಯಾವ್ಯಾವ ಥರ ಗೇಮ್ಸ್ಗಳು ಆಡ್ಬೋದು ಅಂತ ಎಲ್ಲಾಯ್ತು, ಇನ್ನು ನಾವು ಯಾವ್ಯಾವ ಥರ ಗೇಮ್ಸ್ಗಳು ಆಡ್ಬೋದು ಅಂತ ಕಮೆಂಟ್ ಮಾಡಿ. ಹಾಗೆ ಜೋಲೋ ಏನಾದ್ರು ಜೋಲೋನ ಅದು ಬೋಲೋನ ಜೋಲೋ ಚಿಪ್ಸ್ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಬಟ್ ಅದ್ರಲ್ಲಿ ನಾನೆಂತೂ ಪಾರ್ಟಿಸಿಪೇಟ್ ಮಾಡಲ್ಲ, ನನ್ನ ಬೇಬಿನೂ ಮಾಡಲ್ಲ, ನಾನು ಮಾಡಲ್ಲ. ನಾನು ಆರ್ಗನೈಸರು. ವಿನ್ ಆದವ್ರಿಗೆ ಏನಾರು ಒಂದು ಗಿಫ್ಟ್ ಆ ಥರ ಏನಾರು ಒಂದು ಇಡ್ತೀನಿ. ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಬೇಡಮ್ಮ, ಏಜ್ ಆದವ್ರಿಗೆಲ್ಲ ಎಂಟ್ರಿ ಇಲ್ಲ. ಸೊ ಜೋಲೋ ಚಿಪ್ಸ್ ಚಾಲೆಂಜ್ನ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಓಕೆ ಅಂತಂದರೆ ಓಕೆ ಅನ್ನಿ, ಮಾಡಿ ಅಂತ ಅನ್ನಿ, ನೋಡೋಣ. ಇಲ್ಲ ಬೇರೆ ಯಾವುದಾದ್ರು ಗೇಮ್ಸ್ಗಳನ್ನ ಸಜೆಸ್ಟ್ ಮಾಡಿ, ಆದಷ್ಟು ನಾವು ಟ್ರೈ ಮಾಡ್ತೀವಿ. ಅದೇ ಜೋಲೋ ಚಿಪ್ಸ್ ಚಾಲೆಂಜ್ ಏನಾದ್ರು ಇಡೋದಾದ್ರೆ ಇಷ್ಟು ಐಸ್ ಕ್ರೀಮು, ಮಜ್ಜಿಗೆನ ಅದೇ ಮಜ್ಜಿಗೆ, ನೀರು ಒಂದಿಷ್ಟು ಇಡಬೇಕಾಗತ್ತೆ. ನೋಡೋಣ, ಜ್ಯೂಸು ಹೆವಿ ಖರ್ಚಾಗತ್ತೆ. ನನಗಂತೂ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ. ಎಲ್ಲೋಗ್ತಿದ್ಯಪ್ಪ, ಇಲ್ಲಿಗೆ ಬಾರಪ್ಪ ನೀನು. ಅಲ್ಲೋಗ್ತಿದ್ದಾರೆ. ಓಕೆ, ಗೇಮ್ ಅಂತ ಸಖತ್ತಾಯಿತು. ನಿಜವಾಗ್ಲೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಗೇಮ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅದು ಬಿಟ್ಟರೆ ನೀವು ಜಾಗ ಖಾಲಿ ಮಾಡ್ಕೊಳ್ಳಿ, ನಾನು ನಮ್ಮ ಆಡಿಯನ್ಸ್ ಜೊತೆ ಕಷ್ಟ ಸುಖ ಮಾತಾಡ್ತೀನಿ ನಾನು. ಓಕೆ, ಏನು ಅಂತಂದರೆ ಐ ಥಿಂಕ್ ಈ ವಿಡಿಯೋ ನಂದು ಏನಿದೆಲ್ಲ, ಈ ವಿಡಿಯೋ ಒಂದು ಎಷ್ಟನೇದು ಗೊತ್ತಾ, ನನ್ನ ಫಸ್ಟ್ ವಿಡಿಯೋ. ನನಗೆ ಗೊತ್ತಿರೋಂಗೆ ನನ್ನ ಬೇಬಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡು ಅಂತ ಹೇಳಿ ನನಗಿದು ಓಸ್ಮೋ ಪಾಕೆಟ್ 3 ಕ್ಯಾಮ್ರಾ ಕೊಡಿಸಿದ್ಲು. ಸೊ ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ಈಗ ಕರೆಕ್ಟಾಗಿ ಒಂದು 2 ತಿಂಗಳಾಗ್ತಾ ಬಂತು. ಅಂದರೆ ನನ್ನ ಪ್ರಕಾರ ಒಂದು 60ಕ್ಕಿಂತ ಜಾಸ್ತಿ ಒಂದು ದಿನವೂ ಬಿಡದೆ ಪ್ರತಿ ದಿನವೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಡೈಲಿ ವ್ಲಾಗ್ಸ್ ಮಾಡ್ತಾನೆ ಇದ್ದೀನಿ, ಪ್ರತಿ ದಿನವೂ ಒಂದೊಂದು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾನೆ ಬಂದಿದ್ದೀನಿ. ಬಟ್ ನಿಜ ಹೇಳ್ಬೇಕಂದ್ರೆ ಟು ಬಿ ಫ್ರ್ಯಾಂಕ್ ಹೇಳಿದ್ರೆ ನಾನು ಅನ್ಕೊಂಡಂಗೆ ರೀಚ್ ಸಿಗ್ತಾ ಇಲ್ಲ ನನ್ನ ವೀಡಿಯೋಸ್ಗಳಿಗೆ. ಬಟ್ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು, ಒಳ್ಳೆತನ ಅಂತ ಹೇಳಲ್ವ. ಟ್ರೈ ಮಾಡ್ತೀನಿ, ನೋಡೋಣ. ಯಾವಾಗಲಾರು ಒಂದು ದಿನ ನಾನು ಅನ್ಕೊಂಡಂಗೆ ಆಗತ್ತೆ. ಮಿನಿಮಮ್ ನಾನು ಹೇಳ್ತಾ ಇರೋದು, ಮಿನಿಮಮ್ ಅಂದರೂ ಒಂದೊಂದು ವೀಡಿಯೋಸ್ಗಳು ಮಿನಿಮಮ್ ಅಂದರೂ 1,00,000 ಜನ ಆದರೂ. ಯಾಕೆಂದರೆ ನನಗೆ 1.8 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರೋದು. ಅದೇ ಬೇಜಾರು. ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಿದ್ರೆ ಓಕೆ, ಒಂದು ಲೆಕ್ಕ ಆಗ್ತಿತ್ತು. ಬಟ್ 1.8 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಆ್ಯಕ್ಚುಲಿ ಆ ಸಬ್ಸ್ಕ್ರೈಬರ್ಸ್ ಹೆಂಗಾಯಿತು ಅಂತನೂ ಒಂದು ಸ್ಟೋರಿ ಇದೆ, ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸಕ್ಕದಾಗಿದೆ ಆ ಸ್ಟೋರಿ. ನಾನು ವೀಡಿಯೋಸ್ಗಳು ಮಾಡ್ತಾಯಿದ್ದೆ, ಶಾರ್ಟ್ಸ್ಗಳು, ದೊಡ್ಡ ವೀಡಿಯೋಸ್ಗಳು ನಾನು ಮಾಡ್ತಾ ಇರಲಿಲ್ಲ, ಬರೀ ಶಾರ್ಟ್ಸ್ಗಳಾಗ್ತಿದೆ. ಶಾರ್ಟ್ಸ್ಗಳೆಲ್ಲ ನಾರ್ಮಲಾಗಿ ಹೋಗ್ತಾಯಿತ್ತು, ಪರವಾಗಿಲ್ಲ, ಓಕೆನಾ, ನಾರ್ಮಲಾಗಿ ಅಪ್ಲೋಡ್ ಹೋಗ್ತಾಯಿತ್ತು ನಾರ್ಮಲಾಗಿ. ಬಟ್ ಏನಾಯಿತು ಅಂತಂದರೆ, ಒಂದು ಟೈಮಲ್ಲಿ ನಾನು ಜಾಸ್ತಿ ಮಾಡ್ತಿದ್ದಿದ್ದೆ ಅಪ್ಪು ಸರ್ದು ವೀಡಿಯೋಸ್ಗಳು. ಈ ಕಡೆ ಅಪ್ಪು ಸರ್ ಇದ್ದು ಡ್ಯಾನ್ಸು, ಈ ಕಡೆ ನನ್ನ ಡ್ಯಾನ್ಸ್ಗಳು ವೀಡಿಯೋಸ್ಗಳು ಆಗ್ತಾ ಹೋಗ್ತಾಯಿದ್ದೆ. ಒಂದು ಟೈಮಲ್ಲಿ ಹೆಂಗೆ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಹೆಂಗೆ ಬಂತು ಅಂದರೆ, ಅಪ್ಪು ಸರ್ ಯಾವಾಗ ತೀರ್ಕೊಂಡ್ರಲ್ಲ, ಅಪ್ಪು ಸರ್ ತೀರ್ಕೊಂಡಿದ್ದು ನೆಕ್ಸ್ಟ್ ಡೇಯಿಂದ ನಾನು ಯಾವ್ಯಾವ ವೀಡಿಯೋಸ್ಗಳು ಅಪ್ಪು ಸರ್ದು ಈ ಕಡೆ ವೀಡಿಯೋ, ಈ ಕಡೆ ನನ್ನ ವೀಡಿಯೋ ಏನೇನು ಮಾಡಿದ್ದೀನಲ್ಲ, ಆ ವೀಡಿಯೋಸ್ ಎಲ್ಲ ಮಿಲಿಯನ್ ಗಟ್ಟಲೆ ಓಡೋಕ್ಕೆ ಸ್ಟಾರ್ಟ್ ಆಯಿತು. ಸಬ್ಸ್ಕ್ರೈಬರ್ಸ್ಗಳು ತುಂಬೋದ್ರು. ನನಗೆ ಒಂದೇ ತಿಂಗಳಲ್ಲೇ 2-3-4 ಲಕ್ಷ ಜನ ಫಾಲೋವರ್ಸ್ ಆದರು, ಬರೀ ಒಂದೇ ತಿಂಗಳಲ್ಲಿ, ಆ ಗ್ಯಾಪಲ್ಲಿ. ಅದಾದಮೇಲೆ ಯಾವುದೋ ಒಂದು ವೀಡಿಯೋ ವೈರಲ್ ಆಯಿತು. ಈಶಾ ಫೌಂಡೇಶನ್ಗೆ ಹೋದಾಗ ಮಾಲೆ ಡಮ್ ಡಮ್ ಅದೊಂದು ಡ್ಯಾನ್ಸ್ ಮಾಡಿದ್ದೆ, ಅದೇ ಹೈಯೆಸ್ಟ್ ನಂದು ವ್ಯೂಸ್ ಹೋಗಿರೋದು ಇದರಲ್ಲಿ, ನನ್ನ ಯೂಟ್ಯೂಬಲ್ಲಿ ಏನು ಶಾರ್ಟ್ಸ್ ಇದೆ. ಸೊ ಹಾಗಾಗಿ ಏನಾಯಿತು ಅಂದರೆ, ಜಾಸ್ತಿ ನನ್ನ ಇದರಲ್ಲಿ ಕನ್ನಡದವ್ರು ಜಾಸ್ತಿ ಇಲ್ಲ. ಬಟ್ ಅದಕ್ಕೋಸ್ಕರನೇ ನಾನು ಇದನ್ನು ಏನು ಮಾಡಿದೆ, ಬೇರೆ ಲ್ಯಾಂಗ್ವೇಜಿದು ವೀಡಿಯೋಸ್ಗಳು ನಾನು ಮಾಡೋದೇ ಬಿಟ್ಬಿಟ್ಟೆ. ಬೇರೆ ಲ್ಯಾಂಗ್ವೇಜ್ ವೀಡಿಯೋಸ್ಗಳು ಮಾಡೋದೇ ಬಿಟ್ಬಿಟ್ಟೆ. ಏನಕ್ಕೆ ಅಂದರೆ, ನನಗೆ ನನ್ನ ಕನ್ನಡ ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋಕ್ಕೋಸ್ಕರನೇ. ಸೀರಿಯಸ್ ಆಗಿ ಹೇಳ್ತಿರೋ ಮಾತಿದ್ದು. 100% ನನಗೆ ಗೊತ್ತು. ಈಗ ಬೇರೆ ಲ್ಯಾಂಗ್ವೇಜಸ್ ಇದು ವೀಡಿಯೋಸ್ಗಳು, ಸಾಂಗ್ಸಿಗೆ ಡ್ಯಾನ್ಸ್ಗಳೇನ ಮಾಡ್ರೆ 100% ವ್ಯೂಸ್ಗಳು ಚೆನ್ನಾಗಿ ಬರುತ್ತೆ, ವೈರಲ್ಲು ಆಗ್ತವೆ. ಆಗ ಸಬ್ಸ್ಕ್ರೈಬರ್ಸ್ ಯಾರಾಗ್ತಾರೆ ಗೊತ್ತಾ, ಬೇರೆ ಲ್ಯಾಂಗ್ವೇಜವ್ರ ಸಬ್ಸ್ಕ್ರೈಬರ್ಸ್ಗಳು ಬಂದು ಕೂತ್ಕೊಬಿಡ್ತಾರೆ. ಆವಾಗ ನಾನು ಮಾಡೋ ಕನ್ನಡ ವೀಡಿಯೋಸ್ಗಳಿಗೆ ನಾನು ಅಂದ್ಕೊಂಡಂಗೆ ವ್ಯೂಸ್ಗಳು ಅಷ್ಟು ಸಪೋರ್ಟ್ಗಳು ಸಿಗಲ್ಲ. ಅದಕ್ಕೋಸ್ಕರನೇ ನಾನು
ಬೇಕಾಗಿಲ್ಲ, ಮತ್ತು ನನಗೂ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ಬೇಕಾಗಿಲ್ಲ, ಕನ್ನಡ ವೀಡಿಯೋಸ್ಗಳೇ ಮಾಡೋಣ, ಬೇರೆ ಲ್ಯಾಂಗ್ವೇಜ್ ವೀಡಿಯೋಸ್ಗಳು ಏನಕ್ಕೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇರೋದನ್ನು ನಾನು ಹೇಳಿದೆ. ಸೊ ಹಾಗಾಗಿ ನಾನು ನೀವು ಚೆಕ್ ಮಾಡ್ಬೋದು, ಮೊದಲೆಲ್ಲ ಜಾಸ್ತಿ ಬೇರೆ ಲ್ಯಾಂಗ್ವೇಜ್ ವೀಡಿಯೋಸ್ಗಳೇ ನಾನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಇವಾಗ ನಾನು ಬಿಟ್ಟಿದ್ದೀನಿ. ವರ್ಷ ಆಗ್ತಾ ಬಂತು, ವರ್ಷಕ್ಕೆ 1 ವರ್ಷ 2 ವರ್ಷ ಏನಾಗ್ತಾ ಬಂತು, ಬರೀ ಕನ್ನಡ 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 ವೀಡಿಯೋಸ್ಗಳೇ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಹಾಗಾಗಿ ಮುಂದೆ ಸಾಕ್ತಾ ಇದೆ, ಬಟ್ ಅನ್ಕೊಂಡಂಗೆ ರೀಚ್ ಸಿಗ್ತಾಯಿಲ್ಲ. ನೋಡೋಣ, ಒಂದು ಟೈಮ್ ಸಿಗ್ಬೋದು ಅಂತ ಒಂದು ಹೋಪ್ ಇದೆ. ಬಟ್ ಈಗ ಒಳ್ಳಲ್ಲಿ ಪರವಾಗಿಲ್ಲ, 1,000 ಜನ ನೋಡ್ತಾರೆ ಒಂದೊಂದು ವಿಡಿಯೋ, 2,500 3,000 ಒಂದೊಂದು 5,000 ಜನ. ತುಂಬ ರೇರ್, 10,000 ರೇರು. ಒಂದು 10 ವೀಡಿಯೋದಲ್ಲಿ ಒಂದು ವೀಡಿಯೋ ಅಥವಾ 2 ವೀಡಿಯೋ ಒಂದು 10,000 ಜನ ನೋಡ್ತಾ ಇದ್ದಾರೆ. ಬಟ್ 1,00,000 ಜನ ಕಷ್ಟ, ತುಂಬ ತುಂಬ ದಿನಗಳಾಯ್ತು 1,00,000 ಜನ ವ್ಯೂಸ್ ಆಗದೆ. ನೋಡೋಣ ಯಾವ ವೀಡಿಯೋದಿಂದ. ಬಟ್ ಏನು ಗೊತ್ತಾ, ಅಪರೂಪಕ್ಕೆ 1,00,000 ಆಗೋದಲ್ಲ ನಾನು ಹೇಳ್ತಾ ಇರೋದು. ನಾನು ಹಾಕೋ ಪ್ರತಿಯೊಂದು ವ್ಲಾಗೂ ಮಿನಿಮಮ್ ಅಂದರೂ 1,00,000 ಜನ ಆದರೆ ಒಂದು ಮನಸ್ಸಿಗೊಂದು ನಿಜವಾಗ್ಲೂ ಒಂದು ಸಮಾಧಾನ, ಒಂದು ಖುಷಿ ಸಿಗತ್ತೆ. ನೋಡೋಣ, ಸುಮ್ಮನೆ ನಿಮಗೂ ತಲೆ ತಿಂತಾ ಇದ್ದೀನಿ. ಇಷ್ಟೊತ್ತಿಗೆ ನೋಡ್ತಾ ಇರ್ತೀರೋ ಅಥವಾ ಸ್ವೈಪ್ ಮಾಡಿ ಹೋಗಿರ್ತೀರೋ ಸತ್ಯವಾಗ್ಲೂ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿರೋದು ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ನಿಜ, ನೀವು ಅನ್ಕೋದು ಯಾವುದೋ ಕ್ಯಾಮ್ರಾ ಮುಂದ್ಗಡೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂತ. ಸತ್ಯವಾಗ್ಲೂ ಇಲ್ಲ, ನಾನು ನಿಮ್ಗಳು ನೋಡ್ಕೊಂಡೆ. ನನ್ನ ಪಾಲಿನ ಹೀರೋಸ್ಗಳು ನೀವು ಪ್ರತಿಯೊಬ್ಬರು. ಇನ್ನೂ ಎಷ್ಟೋ ಜನ ಕಮೆಂಟ್ಸಲ್ಲಿ ಆಗ್ತಾ ಇರ್ತೀರ, ಮೇಯ್ನಾಗಿ ಹುಡುಗಿರೋ ಲೇಡೀಸ್ಗಳು ಕಮೆಂಟ್ ಆಗ್ತೀರಾ, ಬರೀ ಹೀರೋಸ್ ಹಲ್ಲೊಮ್ಮ ಹೀರೋಸ್ ಅಂತ ಹೇಳ್ತಿರಲ್ಲ, ಏನಕ್ಕೆ ನಾವುಗಳು ಇದ್ದೀವಿ ಹೀರೋಯಿನ್ಸ್ ಅಂತ ಹೇಳ್ಬೇಕಲ್ವ ಅಂತ. ಬಟ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಚಾಮುಂಡಿ ಅಂತ ಒಂದು ಪಿಕ್ಚರ್ ಬಂದಿತ್ತು. ಆ ಪಿಕ್ಚರ್ ಹೀರೋ ಯಾರು? ಚಾಮುಂಡಿ ಅನ್ನೋ ಪಿಕ್ಚರ್ ಹೀರೋ ಯಾರು? ಮಾಲಾಶ್ರೀ ಮೇಡಮ್ ಹೀರೋ ಅಂತಾರೆ ಹೊತ್ತು ಆ ಪಿಕ್ಚರ್ದು ಹೀರೋಯಿನ್ ಯಾರು ಅಂತ ಕೇಳಲ್ಲ ತಾನೇ. ಚಾಮುಂಡಿ ಪಿಕ್ಚರ್ದು ಮೇನ್ ಲೀಡ್ ಹೀರೋ ಯಾರು ಅಂತ ಕೇಳ್ತಾರೆ. ಸೊ ಮಾಲಾಶ್ರೀ ಮೇಡಮ್, ಸೊ ಹೀರೋ ಅಂತಲೇ ಸೊ ಕನ್ಸಿಡರ್ ಆಗೋದು. ಸೊ ಹಾಗಾಗಿ ನನ್ನ ವೀಡಿಯೋಸ್ಗಳು ನೋಡೋ ಪ್ರತಿಯೊಬ್ಬರು, ಇಷ್ಟು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ, ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಹೆಂಗಸರಾಗಲಿ ಗಂಡಸರಾಗಲಿ, ತಾತ ಆಗಲಿ ಅಜ್ಜಿ ಆಗಲಿ, ನನ್ನ ಪಾಲಿಗೆ ಅವ್ರುಗಳು ನನ್ನ ಹೀರೋಸ್ಗಳೇ. ಸೊ ಮುಗಿಸುವಂಥ ಸಮಯ. ಐ ಥಿಂಕ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಅದರಲ್ಲೂ ಒಂದಿಷ್ಟು ಜನರಿಗೆ ನಾನು ಮೆಸೇಜಲ್ಲೇ ಹೇಳಿದ್ದೆ, ಈ ಥರ ಹಿಂಗೆ ನೀವುಗಳೇ ಹೀರೋಸು, ಹುಡುಗಿ ಆಗಲಿ ಹುಡುಗ ಆಗಲಿ ಅಂತಲ್ಲ, ನೀವುಗಳು ಪ್ರತಿಯೊಬ್ಬರು ನನ್ನ ಲೈಫಿನ ಹೀರೋಸ್ ಅಂತಲೇ ನಾನು ಹೇಳ್ಕೊಳ್ತಾನೆ ಬಂದಿದ್ದೀನಿ. ಸೊ ಮುಗಿಸುವಂಥ ಸಮಯ. ಇದೇ ಥರ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ 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 ಹೀರೋಸ್, ಬಾಯ್.